ಹೆಮ್ಮೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ನಾನು ಕೂಡ ಒಂದು ಕಾನೂನು ಪದವೀಧರು. ಕೋರ್ಟಲ್ಲಿ ಬರುವುದು ಬಹಳ ಖುಷಿ ಆಗುತ್ತೆ. ನಾನು ನನ್ನ ಪ್ರೊಫೆಷನಲ್ ಜೀವನದಲ್ಲಿ ಜಾಸ್ತಿ ಕೋರ್ಟ್ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಬಂದ ಮೇಲೆ ಇವತ್ತು ಐ ಥಿಂಕ್ ಇಫ್ ಐ ರಿಮೆಂಬರ್ ನಾನು ಕೋರ್ಟ್ ಅಲ್ಲಿ ಎವಿಡೆನ್ಸ್ಗೋಸ್ಕರ ಸುಮಾರು ಸತಿ ಹೋಗಿದ್ದೀನಿ ಮೇಡಮ್. ಬಟ್ ಫಾರ್ ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ. ತಾವೆಲ್ಲರೂ ಗೊತ್ತಿದ್ದ ಹಾಗೆ ಬಹುಶಃ ತಾವು ಎಲ್ಲರೂ ಈ ರೀತಿ ಸಂಸ್ಥೆ ಬಗ್ಗೆ ಅಷ್ಟು ಕೇಳಿದರೆ ಏನು ಗೊತ್ತಿಲ್ಲ. ಆದ್ರೆ ನಾನು ನನ್ನ 2 ವರ್ಷ ಕಾಲದಲ್ಲಿ ಬಳ್ಳಾರಿಯಲ್ಲಿ ಇದ್ದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರ ಜೊತೆ ಇಂಟರಾಕ್ಟ್ ಮಾಡಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮನ ಏನು ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಹೆಮ್ಮೆದ ವಿಚಾರ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಸ್ವಲ್ಪ ಹಿಂದುಳಿದ ಏನು ಪರಿಸ್ಥಿತಿ ಇದೆ ಅದನ್ನ ಸರಿಪಡಿಸಲಿಕ್ಕೆ ಅವರು ವಿದ್ಯಾಭ್ಯಾಸ ಇರ್ಬೋದು, ಅವ್ರ ಪೋಷಣೆಗಾಗಿ ಏನು ಅವ್ರ ಮಕ್ಕಳ ರಕ್ಷಣೆಗಾಗಿ ಏನು ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ, ನೀಟ್ ಸಂಸ್ಥೆ ವತಿಯಿಂದ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ವತಿಯಿಂದ ಈ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಲಾಗಿದೆ. ಬಹಳ ಇದರಿಂದ ಮಕ್ಕಳಿಗೆ ಒಳ್ಳೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅವು ರೀಡ್ ಸಂಸ್ಥೆಯವರು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ JSW CSR ಅಡಿಯಲ್ಲಿ ಲೈಬ್ರರಿಗಳನ್ನ ಇಳಿಸಿದ್ದಾರೆ. ಜೊತೆಗೆ ಬಹಳಷ್ಟು CSR ಆಕ್ಟಿವಿಟೀಸ್ ಗಳನ್ನ ಅವರು ಮಾಡ್ತಿದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ಇನಿಷಿಯೇಟಿವ್ ಆಲ್ಸೋ ತಮ್ಗೆಲ್ಲರೂ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನು ಕ್ರೈಮ್ಸ್ ಇರೋದು ಜಾಸ್ತಿ ಆಗ್ತಾ ಇದೆ. ಈ ಪೋಕ್ಸೋ ಇರ್ಬೋದು, ಬೇರೆ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು. ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಎಲ್ಲ ರೀತಿ ವೈಲೆನ್ಸ್ ಇರುತ್ತೆ. ಮತ್ತು ಚೈಲ್ಡ್ ಲೇಬರ್ ಇರ್ಬೋದು. ಇವೆಲ್ಲ ಈ ಏನು ಕಾನೂನು ಚೌಕಟ್ಟು ಹೊರಗಡೆ ಇರ್ತಕ್ಕಂಥ ಚಟುವಟಿಕೆಗಳನ್ನು ತಡೆ ಹಿಡಿಯಲಿಕ್ಕೆ ಈ ಒಂದು ಪುಸ್ತಕ ಮುಖಾಂತರ ನಮ್ಮ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅವ್ರ ರೈಟ್ಸ್ ಬಗ್ಗೆ, ಕಾನೂನು ಅರಿವು ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಳ್ಳಲಾಗಿದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ರಾಜೇಶ್ ಸರ್ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀನಿ. ಯಾಕಂದ್ರೆ ಅವರು DLSA ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ DLSA ಮುಖಾಂತರ ಸುಮಾರು ಕಾರ್ಯಕ್ರಮ ಆಗಿದೆ. ನಾವು ಮತ್ತು ಮೇಡಮ್ ಅವರು ಮಾತಾಡ್ಬೇಕಾದ್ರೆ ಯಾವ ರೀತಿ ಅಂಡರ್ ಟ್ರಯಲ್ಸ್ ಇರ್ಬೋದು ಅಥವಾ ಬೇರೆ ಚೈಲ್ಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಮಹಿಳಾ ರಕ್ಷಣೆಗಾಗಿ ಏನಾದರೂ ಇಶ್ಯೂಸ್ ಇರ್ಬೋದು, ಅದ್ರ ಬಗ್ಗೆ ಬಹಳಷ್ಟು ಇನಿಷಿಯೇಟಿವ್ ಆಗಿ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ವಿಷಯವಾಗಿ ಜಿಲ್ಲಾಡಳಿತ ಮತ್ತು ನಮ್ಮ DLSA ಮುಖಾಂತರ ಸಾಕಷ್ಟು ಇನಿಷಿಯೇಟಿವ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಇಲ್ಲಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆಗೊಂಡಿರುವುದು ಕಾರ್ಗಿಲ್ ವಿಜಯೋತ್ಸವದ ದಿನ ಕಾಕತಾಳೀಯ ಅಂತ ಹೇಳಿದ್ರು ಸಹ ಇದೊಂದು ಅರ್ಥಪೂರ್ಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ದೇಶವನ್ನು ಕಾಯುವ ಯೋಧರು ಯಾವಾಗಲೂ ಅವರು ದೇಶವನ್ನ ಕಾಯ್ತಾ ಇರ್ತಾರೆ. ಅವರು ದೇಶವನ್ನ ಕಾಯ್ತಾ ಇರ್ತಾರೆ. ನಮ್ಮ ಕರ್ತವ್ಯ ಏನು ಅನ್ನೋದನ್ನ ನೆನಪಿಸುವಂತ ಒಂದು ದಿನ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಥವಾ ಈ ಮಕ್ಕಳ ರಕ್ಷಣೆ ಕಾನೂನುಗಳು ಈ ಪುಸ್ತಕ ಈ ಒತ್ತಿಗೆ ಹೇಗೆ ಬಂತು ಅಂದ್ರೆ, ಲಾಸ್ಟ್ ಇಯರ್ ತಿಪ್ಪೇಶಪ್ಪ ಅವರು ಬಂದು ನನಗೆ ಭೇಟಿಯಾಗಿದ್ರು. ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳೆಲ್ಲ ಇದ್ರು. ಆಮೇಲೆ ಒಂದು ಆಟೋ ರಿಕ್ಷಾವನ್ನು ತಂದು ಅದು ಒಬ್ರು ಲೇಡಿಗೆ ಅದನ್ನ ಸಂಸ್ಥೆಯ ವತಿಯಿಂದ ಕೊಡಿಸಿದ್ರು. ಇದೆಲ್ಲ ಮತ್ತೆ ಅವರು ನಮ್ಮ ಚೇಂಬರ್ಗೆ ಬಂದು ಏನಾದ್ರು ಮಾತಾಡಿದಾಗ ಐ ಫೌಂಡ್ ಸಮ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್. ಅಂದ್ರೆ ಅವರು ಅದನ್ನ ಆಯ್ತು ಅಂತ ಹೇಳಿ ಮರೀತಾ ಇರಲಿಲ್ಲ, ಅದನ್ನ ಬಂದು ಮತ್ತೆ ರಿಪೋರ್ಟ್ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಅನ್ನಿಸ್ತು ತಿಪ್ಪೇಶಪ್ಪ ಇಸ್ ನಾಟ್ ಲೈಕ್ ಎನಿ ಇದು ಅಂದ್ರೆ ಎಲ್ಲರಿಗೂ ಆಯ್ತು ಅಂತಾರೆ, ಬಟ್ ಆಗಿರೋದನ್ನು ರಿಪೋರ್ಟ್ ಮಾಡೋರು ಬಹಳ ಕಡಿಮೆ, ಮಾಡುವವರು ತುಂಬಾ ಕಡಿಮೆ. ಇಂಥ ಸಂದರ್ಭದಲ್ಲಿ ನನಗೆ ತಿಪ್ಪೇಶಪ್ಪ ಅವರಲ್ಲಿ ಒಂದು ಗುಣವನ್ನು ನಾನು ಗಮನಿಸಿದೆ. ಇವರು ಹೇಳಿದ್ದನ್ನ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ಮಕ್ಕಳ ರಕ್ಷಣೆ, ನನಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ.
ಹಾಗಾಗಿ ನನಗೆ ಮಕ್ಕಳಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ. ಅದು ಮನೆಯಿಂದನೇ ಸ್ಟಾರ್ಟ್ ಆಗಿರೋದು, ಅದು ಇಲ್ಲಿವರೆಗೂ ತಲುಪಿದೆ. ನನ್ನ ಮಕ್ಕಳಿಗೂ ಜಲಸ್ ಆಗುವಷ್ಟು ನನಗೆ ಮಕ್ಕಳನ್ನ ಪ್ರೀತಿ, ಯಾರ ಮಕ್ಕಳಾದ್ರೂ ಸರಿ. ಸೊ ಅದನ್ನ ಮುಟ್ಟಿ ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ಸೊ ಐ ಥಾಟ್ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಈ ಅವಧಿಯಲ್ಲಿ ಅಂತ. ಆಮೇಲೆ ಮಕ್ಕಳ ರಕ್ಷಣೆಗಾಗಿ ಕಾನೂನುಗಳು ಅಂತ ಹೇಳಿ ಹಲವಾರು ಕಾನೂನುಗಳು, ಕಾಯ್ದೆಗಳು ಇದೆ, ಸಂವಿಧಾನದಲ್ಲಿ ಹೇಳಿದೆ. ಮಕ್ಕಳಿಗೆ ಏನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಎಷ್ಟು ಎಲ್ಲಾ ಪುಸ್ತಕಗಳನ್ನು ಮಗುಚಿ ಅಷ್ಟು ಸಮಯ ಯಾರಿಗೂ ಇರೋದಿಲ್ಲ. ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರಿಗೂ ಸಹ ಈ ಒಂದು ಕಾರ್ಯದ ಒತ್ತಡ ಇದೆ. ಅವರು ಸಹ ಅವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಸುಮ್ಮನಾಗುವಂತ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಈ ಹೊತ್ತಿಗೆ ಈ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳು, ಸಮಗ್ರ ಕಾನೂನುಗಳು ಒಂದೇ ಪುಸ್ತಕದ ಅಡಿಯಲ್ಲಿ ಸಿಕ್ಬಿಟ್ರೆ, ವಿಷಯಗಳು ಸಿಕ್ಬಿಟ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಯೋಚನೆಯಿಂದ ನಾನೊಂದು ಸಜೆಷನ್ ಕೊಟ್ಟೆ. ಅದು ಆ ಸಜೆಷನ್ ನಾವು ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂದ್ರೆ, ನಮ್ಮ ವೆಕೇಶನ್ ಮುಗಿಸಿ ಬರೋದ್ರೊಳಗೆ ಅದರದ್ದೊಂದು ಕಾಪಿ ತಂದು ಕೊಟ್ಟರು ಅವರು. ಅದನ್ನ ಕರೆಕ್ಷನ್ ಮಾಡಿ ಕೊಡಿ ಮೇಡಮ್, ಇನ್ನೇನಾದ್ರೂ ಆಡ್ ಮಾಡೋದಿದ್ರೆ ಹೇಳಿ ಅಂತ. ನಾನೊಂದು ಆಡ್ ಮಾಡುವಂಥದ್ದನ್ನು ಏನು ಉಳಿಸ್ಲಿಲ್ಲ ನೀವು, ಹಾಗಾಗಿ ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಪ್ರೊಸೀಡ್ ಅಂತ ನಾನು ಹೇಳಬೇಕಾಯ್ತು. ಎಲ್ಲರಿಗೂ ಗೊತ್ತೇ ಇದೆ ಮಕ್ಕಳ ಮೇಲೆ ಏನೇನು ಅಪರಾಧಗಳಾಗ್ತವೆ ಅಂತ. ಒಂದು ನಮ್ಮ ದೇಶದಲ್ಲಿ ಆಗುವಂಥದ್ದಂದ್ರೆ ಬಾಲ ಕಾರ್ಮಿಕರು ಬಹಳ ಅಷ್ಟಿದ್ದಾರೆ, ಮಕ್ಕಳ ಕಳ್ಳಸಾಗಣೆಗೆ ಆಗ್ತಾ ಇದೆ, ಬಾಲ್ಯ ವಿವಾಹಗಳಾಗ್ತಾ ಇದೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಟೆಕ್ನಾಲಜಿ ಬಂದ ಮೇಲೆ ಈ ಸೈಬರ್ ಕ್ರೈಮ್ ನಲ್ಲಿ ಆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಗೇಮ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವರು ಲೈಫ್ ಎಂಡ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಸಿಚುವೇಶನ್ಸ್ ಕಾಣ್ತಾ ಇದೀವಿ. ಆಮೇಲೆ ಮಕ್ಕಳ ಪೋಷಕರು ಅವರನ್ನ ಮಕ್ಕಳನ್ನ ನೋಡ್ಕೊಳ್ಳಿಕ್ಕಾಗದೆ ಅವರನ್ನ ಅಕೌಂಟ್ ಬಿಟ್ಟು ಹೋಗುವಂಥದ್ದು. ಆಮೇಲೆ ಬೆಗ್ಗಿಂಗ್ ಭಿಕ್ಷಾಟನೆಗೆ ಹಚ್ಚೋದು. ಈ ಭಿಕ್ಷಾಟನೆ ಅಂದಾಗ ನನಗೆ ಇಲ್ಲೇನು ನಾನು ಅಷ್ಟು ಗಮನಿಸಿಲ್ಲ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡುವಾಗ MG ರೋಡಲ್ಲಿ ಹೋಗ್ತಾ ಇದ್ದೆ. ನಮ್ಮ ಕಾರಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ ತಕ್ಷಣ ಒಬ್ಳು ಮಗಳು ಸಣ್ಣ ಮಗುವನ್ನ ಸೆರಗಿನಲ್ಲಿ ಕಟ್ಕೊಂಡು ಬಂದು ಬೇಡ್ತಾ ಇದ್ಲು. ನಾವು ಒಂದಿನ ನೋಡಿದೆ, ಇವತ್ತು ಯಾರೋ ಬಂದಿದ್ದಾರೆ ಅನ್ಕೊಂಡು ಸುಮ್ಮನೆ. ನೆಕ್ಸ್ಟ್ ಡೇನು ಬಂದ್ರು. ನಾನೇನ್ ಮಾಡಿದೆ, ನಮ್ಮ ಕಾಲ್ಸ ಮೆಂಬರ್ ಸೆಕ್ರೆಟರಿ ಇದ್ರು ಶಶಿಧರ್ ಶೆಟ್ಟಿ ಅಂತ, ಅವ್ರು ನಂಗೆ ಸ್ವಲ್ಪ ಕ್ಲೋಸ್ ಇದೆ, ಅವ್ರಿಗೆ ಫೋನ್ ಮಾಡಿ, ಶೆಟ್ಟಿ ಬೇಗ ಬನ್ನಿ, ಇಲ್ಲಿ ಮಗುವನ್ನ ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಇದೆ. ಮೋಸ್ಟ್ ಶಶಿಧರ್ ಶೆಟ್ಟಿ ಟ್ರಾನ್ಸ್ಫರ್ ಆಗೋ ತನಕ ನನಗೆ ಇದೇ ಕೆಲಸ. ಯಾವ್ದಾದ್ರು ಮಗುವನ್ನ ಕಾಣಿತು ಅಂದ್ರೆ ಏನಾದ್ರು ಭಿಕ್ಷಾಟನೆ ಮಾಡ್ತಾ ಇದ್ರೆ ಶಶಿಧರ್ ಶೆಟ್ಟಿಗೆ ಫೋನ್ ಹೋಗ್ತಾ ಇತ್ತು. ಆಮೇಲೆ ಅವರು ಅದನ್ನ ಫಾಲೋ ಅಪ್ ಮಾಡಿ ಅದೊಂದು ವ್ಯವಸ್ಥೆ ಮಾಡ್ತಾ ಇದ್ರು. ಈ ತರ ವ್ಯವಸ್ಥೆಗಳಿದೆ. ಆಮೇಲೆ ಇದಕ್ಕೆಲ್ಲ ಕಾರಣ ಏನು, ಬಡತನ ಅಥವಾ ವಿದ್ಯಾವಂತರ ಕೊರತೆ ಇರ್ಬೋದು, ಅಥವಾ ಸಾಕಷ್ಟು ಕಾನೂನುಗಳು ಜಾರಿಗೆ ಬಂದರೂ ಸಹ ಅದರ ಅನುಷ್ಠಾನದಲ್ಲಿ ಹಿಂದೆ ಬಿದ್ದಿರೋದಿರ್ಬೋದು, ಅಥವಾ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿರಬಹುದು. ಹಾಗಾಗಿ ನಾವು ಬರೀ ಕಾನೂನುಗಳನ್ನು ರಚನೆ ಮಾಡಿ ಬಿಟ್ಬಿಟ್ರೆ ಸಾಕಾಗಲ್ಲ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಪ್ರತಿಯೊಬ್ಬರಿಗೆ ನಾವು ಬೆಳೆಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸ್ಕೂಲ್ನವ್ರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಎಲ್ಲೇ ಹೋದ್ರು ಒಂದು 5 ನಿಮಿಷ ಈ ತರ ಸ್ಪೀಚ್ ನಲ್ಲಿ ಹೇಳಿ ಹೋಗ್ಬಿಡ್ತೀವಿ. ಆಮೇಲೆ ಬಹಳಷ್ಟು ಕಮಿಟಿಗಳಿದೆ, ಆ ಕಮಿಟಿಯಲ್ಲಿ ಬರ್ತೀವಿ, ಮೀಟಿಂಗ್ ಮಾಡ್ತೀವಿ, ಈ ತರ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಆಸ್ ಎ ಚೇರ್ಮನ್ ನಾವಾಗಿರ್ಬೋದು, DC ಅವರಾಗಿರ್ಬೋದು, ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ಮಾಡ್ತೀವಿ. ಅದನ್ನ ಫಾಲೋ ಅಪ್ ಮಾಡಬೇಕಲ್ಲ. ಫಾಲೋ ಅಪ್ ಮಾಡ್ಕೊಂಡು ಈ ಕೆಲಸದ ಒತ್ತಡದಲ್ಲಿ ಫಾಲೋ ಅಪ್ ಮಾಡುವಾಗ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ಕೂಲ್ಗಳಲ್ಲಿ ಇದನ್ನ ಯಾವುದು ಈ ತರ ಮಕ್ಕಳ ರಕ್ಷಣೆಗೆ ಕಾನೂನುಗಳು ಅಂತ ಹೇಳಿಲ್ಲ, ಈ ಮಕ್ಕಳ ಕಾನೂನು ರಕ್ಷಣೆಗೆ ಈ ಎಲ್ಲಾ ಸ್ಕೂಲ್ಗಳಲ್ಲಿ ಈ ಪುಸ್ತಕ ಇರಬೇಕು, ಲೈಬ್ರರಿಯಲ್ಲಿ ಇರಬೇಕು. ಆಮೇಲೆ ನನಗೆ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ, ಲಾಸ್ಟ್ ಇಯರ್ ಇದೇ ಟೈಮ್ ಅಲ್ಲಿ ಐ ಥಿಂಕ್ ಜುಲೈ ನಲ್ಲೇ ನಾನು ಹೇಳಿದ್ದೆ ಒಂದು ಮೀಟಿಂಗ್ ನಲ್ಲಿ ಮಕ್ಕಳ ಕಾನೂನಿನ ಬಗ್ಗೆ, ಅದು ಬಾಲ್ಯ ವಿವಾಹದ ಬಗ್ಗೆ ಪೋಕ್ಸೋ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಂಡ್ವಿ. ನಾನು ಅದನ್ನ ನಮ್ಮ ಕಮಿಟಿ ಮೆಂಬರ್ಸ್ ಹೇಳಿದೆ, ಪ್ರೇಯರ್ ನಲ್ಲಿ ನೀವು ಪ್ರಾರ್ಥನೆ ದೇವರದ್ದು ಮಾಡ್ತೀರಿ ಅಥವಾ ನ್ಯಾಷನಲ್ ಆಂಥಮ್ ಏನಾದ್ರು ಏನ್ ಮಾಡ್ತೀರೋ ಅದ್ರ ನೆಕ್ಸ್ಟ್ ಇದನ್ನ ಓದಬೇಕು. ಒಂದು ಮಗುವನ್ನ ಕರೆಸಿ ಆ ಮಗುವಿನ ಕೈಯಿಂದ ನಾವು ಓದಿಸ್ಬೇಕು. ಅದನ್ನ ಪ್ರಾಮಿಸ್ ಮಾಡಿಸ್ಬೇಕು, ನಾನು ಬಾಲ್ಯ ವಿವಾಹ ಆಗೋದಿಲ್ಲ, ಗೋ ಫಾರ್ ಗುಡ್ ಎಜುಕೇಶನ್, ಆ ತರ ಎಲ್ಲ ನಮ್ಮ ಮಕ್ಕಳಿಗೆ ಒಂದು 5 ನಿಮಿಷ ನೀವು ಇಡಿ ಅಂತ ಹೇಳಿದೆ. ಅದು ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಏನು ಮಾಡಿದ್ರು ಅಂದ್ರೆ, ನಾನು ಅದನ್ನೇನು ಫಾಲೋ ಅಪ್ ಮಾಡಕ್ ಹೋಗ್ಲಿಲ್ಲ. ಯಾವಾಗಾದ್ರೂ ಒಮ್ಮೆ ಕೇಳ್ತಿದ್ದೆ, ಏನ್ ಮಾಡ್ತಾ ಇದ್ದಾರೆ ಏನ್ರಿ ಅಂತ. ಮಾಡ್ತಾರೆ ಮೇಡಮ್ ಅಂತಂದ್ರು ನಾನೇನಷ್ಟು ಇದ್ ಮಾಡ್ಲಿಲ್ಲ. ಯಾಕಂದ್ರೆ ನನ್ಗೆ ಅದನ್ನ ಎಲ್ಲಾ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರ ಅಂತ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಯಾರೋ ಒಂದು ಸುಮಾರು ಜನ ಭೇಟಿಯಾಗಕ್ಕೆ ಬಂದಾಗ ಹೇಳಿದ್ರು, ಇಲ್ಲ ಮೇಡಮ್ ನೀವು ಅವತ್ತು ಮಾಡಿರೋದು ನಾವು ಇವತ್ತು ಎಲ್ಲಾ ಸ್ಕೂಲ್ಗಳಲ್ಲಿ ಪ್ರೇಯರ್ ಟೈಮ್ ಅಲ್ಲಿ ಓದಿಸ್ತಾ ಇದೀವಿ ಮಕ್ಕಳಿಂದ. ನಿಜಕ್ಕೂ ಅಭಿನಂದನೀಯ. ಯಾಕಂದ್ರೆ ನಾವು ಹೇಳೋದು ದೊಡ್ಡದಲ್ಲ, ನೀವು ಮಾಡೋದು ದೊಡ್ಡದು. ಯಾಕಂದ್ರೆ ನೀವು ಮನಸ್ಸಿಟ್ಟು ಮಾಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಈ ಮಕ್ಕಳ ರಕ್ಷಣೆಗೆ NGOಗಳ ಪಾತ್ರ ಬಹಳ ದೊಡ್ಡದು.
ಆಮೇಲೆ ಈಗ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಸಿಗ್ತಾ ಇದೆ. ಬಾಲ್ಯ ವಿವಾಹ ಇಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಯಾವುದು ಸ್ಟ್ಯಾಟಿಸ್ಟಿಕ್ಸ್ ತರಲಿಲ್ಲ. ಬಿಕಾಸ್ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ನನಗೆ ಕೆಲವೊಮ್ಮೆ ಡೌಟ್ ಆಗ್ಬಿಡುತ್ತೆ. ಯಾಕಂದ್ರೆ ಕ್ಲಾಸ್ ನಾನು ಒಂದು ಅಭ್ಯಾಸ ಎಲ್ಲಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ನನಗೆ ಐ ಕೇಮ್ ಟು ನೋ ದಟ್ ಇನ್ ಸಮ್ ಸ್ಕೂಲ್ಸ್ ಹುಡುಗಿ ಇವತ್ತು ಬಂದಿಲ್ಲ ಸ್ಕೂಲಿಗೆ, ನಾಳೆ ಇಲ್ಲ, ನಾಡಿದ್ದಿಲ್ಲ, ಇನ್ನೊಂದು ನಾಡಿದ್ದು ಇಲ್ಲ. ಯಾಕೆ ಅಂದ್ರೆ ಅವ್ಳು ಮದುವೆ ಆಗಿದೆ ಟೀಚರ್ ಅಂತ. ಎಲ್ಲಿಗೆ ಮದುವೆ ಆಗಿದೆ, ಯಾರಿಗೆ ಮದುವೆ ಆಗಿದೆ, ಏನ್ ಮಾಡಿದ್ದಾರೆ ಗೊತ್ತಾಗಲ್ಲ. ಇನ್ನು ಸಣ್ಣದು, SLC ಗಿಂತ ಚಿಕ್ಕದು, ಆದ್ರೆ 18 ವರ್ಷಕ್ಕಿಂತ ಕಡಿಮೆ ಇರುವ ಮಗುವಿನ ಮದುವೆ ಆಗಿದೆ. ಅದು ಗೊತ್ತೇ ಆಗಲ್ಲ. ತಂದೆ ತಾಯಿಗಳು ಸಹ ಮುಚ್ಚಿಟ್ಬಿಡ್ತಾರೆ, ಬಂಧು ಬಳಗನೂ ಮುಚ್ಚಿಟ್ಬಿಡ್ತಾರೆ, ಯಾರಿಗೂ ಗೊತ್ತಾಗೋದೇ ಇಲ್ಲ. ಇಂಥ ಸಂದರ್ಭಗಳಿದ್ದಾಗ ನಾವು ಏನ್ ಮಾಡ್ಲಿಕ್ಕಾಗುತ್ತೆ? ಹಾಗಾಗಿ ಮಕ್ಕಳಿಗೇನೆ ಶಿಕ್ಷಣ ಕೊಡಬೇಕು, ಮಕ್ಕಳಿಗೇನೆ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದರಿಂದ ಬಾಲ್ಯ ವಿವಾಹ ಆದ್ರೆ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗಾಗಿ ಕಾನೂನುಗಳು ಅನ್ನುವಂತ ಕೈಪಿಡಿ ಬಂದಿದೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಯಾಕಂದ್ರೆ ಮುಖಪುಟ ಇರ್ಬೋದು, ಎಲ್ಲರೂ ಕೈ ಜೋಡಿಸಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು. ಅದರ ಜೊತೆಗೆ ನಮ್ಮ ಎಂಬ್ಲಮ್ ತಕಡಿ, ನ್ಯಾಯ ತಕಡಿ ಅದಿದೆ. ಮಕ್ಕಳುಗಳೆಲ್ಲ ಆಟ ಆಡ್ತಾ ಇರೋ ಒಂದು ಮುಖಪುಟ ಇರ್ಬೋದು. ಆಮೇಲೆ ಡಾಕ್ಟರ್ YS ಸಿದ್ದೇಗೌಡ ಅವರು ಬರೆದ ಅವರ ಅಭಿಪ್ರಾಯ ಇರ್ಬೋದು. ಆಮೇಲೆ ಸಂಪಾದಕರಾದ ಡಾಕ್ಟರ್ HC ರಾಘವೇಂದ್ರ, ಡಾಕ್ಟರ್ ಜನಾರ್ದನ್, ತಿಪ್ಪೇಶಪ್ಪ ಇವರೆಲ್ಲ ಜಾಯಿಂಟ್ ಆಗಿ ಕೂತ್ಕೊಂಡು ಇದನ್ನ ಒಂದು ಪುಸ್ತಕವನ್ನ ತಯಾರು ಮಾಡಿದ್ದು ನಿಜಕ್ಕೂ ತುಂಬಾ ಅಭಿನಂದನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಅಂದ್ರೆ ದೇವರಿಗೆ ಸಮಾನ ಅಂತ ಹೇಳ್ತೀವಿ. ಈಗ ಕಾನೂನು, ಕಾಯಿದೆ, ವಿದ್ಯಾಭ್ಯಾಸ ಎಲ್ಲ ಹೇಳಿದ್ದಾಗಿದೆ. ಬರೀ ಅದಷ್ಟೇ ಸಿಕ್ಕಿದ್ರೆ ಸಾಕ ಮಗುವಿಗೆ ಅಂತ. ಮಗುವಿಗೆ ಬರೀ ಕಾನೂನು ಕಾಯ್ದೆ ಹೇಳಿದ್ರೆ ಸಾಕಾಗಲ್ಲ. ಮಗು ಆರೋಗ್ಯವಂತವಾಗಿ ಬೆಳಿಬೇಕು, ಉತ್ತಮ ಪರಿಸರದಲ್ಲಿ ಬೆಳಿಬೇಕು. ಉತ್ತಮ ಪರಿಸರ ಅಂತಂದ್ರೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಮಲೆನಾಡಿಂದ ಬಂದಿದ್ದಕ್ಕೆ ಹೇಳ್ತೀನಿ, ಮಲೆನಾಡಿನಲ್ಲಿ ಬೆಳೆದಕ್ಕೆ ನಾವು ಸ್ಟ್ರಾಂಗ್ ಇದ್ವಿ. ಆ ಮಲೆನಾಡಿನ ಹೊರಗೆ ಬಂದ್ರೆ ನಾವು ವೀಕ್ ಆಗ್ತಾ ಬಂದ್ವಿ. ಫಿಸಿಕಲಿನೂ ಅಷ್ಟೇ, ಮೆಂಟಲಿನೂ ಅಷ್ಟೇ. ಫಾರ್ ದ ರೀಸನ್ ಬೆಸ್ಟ್ ಒಳ್ಳೆ ಗಾಳಿ, ಒಳ್ಳೆ ಊಟ, ಹಣ್ಣುಗಳು, ಗಿಡದಲ್ಲೇ ಬಿಡುವ ಹಣ್ಣುಗಳನ್ನ ಗಿಡದಿಂದನೇ ಕೊಯ್ದು ತಿಂತಾ ಇದ್ವಿ. ಎಷ್ಟು ಜನರಿಗೆ ಈ ಅವಕಾಶ ಇರುತ್ತೆ. ಸೊ ಐ ಥಾಟ್ ತಿಪ್ಪೇಶಪ್ಪ ಅವರಿಗೆ ಅಂದ್ರೆ ಬರೀ ಮಕ್ಕಳ ರಕ್ಷಣೆ ಕಾನೂನು ಪುಸ್ತಕ ಜಾರಿ ತಂದ್ರೆ ಆಗಲ್ಲ ತಿಪ್ಪೇಶಪ್ಪ ಅವರೇ. ಮಕ್ಕಳಿಗೆ ನಾವು ಒಳ್ಳೆ ಪರಿಸರನ ನಿರ್ಮಾಣ ಮಾಡ್ಬೇಕಾಗುತ್ತೆ. ಮಕ್ಕಳಿಗೆ ಒಳ್ಳೆ ಪರಿಸರ ಕೊಡುವುದು ಸಹ ನಮ್ಮ ಕರ್ತವ್ಯ ಆಗಿದೆ. ಅದು ಮತ್ತು ಒಳ್ಳೆ ಪರಿಸರದಲ್ಲಿ ಬದುಕುವ ಹಕ್ಕು ಮಕ್ಕಳಿಗೂ ಸಹ ಹೌದು. ಹಾಗಾಗಿ ಎಲ್ಲಾ ಕಡೆ ನಾವು ಒಂದು ಈ ಕ್ಯಾಂಪೈನ್ ಪಠಿಸೆ ಮಗುವಿಗೊಂದು ಮರ, ಶಾಲೆಗೊಂದು ವನ ಅಭಿಯಾನ ಪ್ರಾರಂಭ ಮಾಡೋಣ. ಈ ಅಭಿಯಾನ ಬರೇ ನಮ್ಮ ಬಳ್ಳಾರಿ ತಾಲೂಕು ಅಥವಾ ಬಳ್ಳಾರಿ ಜಿಲ್ಲೆಗೆ ಸೀಮಿತ ಆಗಬಾರ್ದು. ಅಂದ್ರೆ ನಾನು BDG ನನಗೆ ವಿಜಯನಗರ ಟ್ವಿನ್ ಸಿಟೀಸ್, ಟ್ವಿನ್ ಸಿಟೀಸ್ಗೆ ಫಸ್ಟ್ ನಾವು ಶಲ್ ಟೇಕ್ ಸ್ಟೆಪ್ಸ್. ಇಲ್ಲಿ ನಾವು ಪ್ರತಿಯೊಂದು ಇಲಾಖೆಯ ಸಹಭಾಗಿತ್ವದಿಂದ ಎಲ್ಲಾ ಕಡೆಗಳಲ್ಲಿ ಗಿಡವನ್ನ ನೆಡಬೇಕು ಅನ್ನೋದನ್ನ ಒಂದು ಕ್ಯಾಂಪೈನ್ ಅಂತ ಇವತ್ತು ಆಯೋಜನೆ ಮಾಡೋಣಂತೆ. ಮತ್ತು ತಿಪ್ಪೇಶಪ್ಪ ಅವರು ಇಲ್ಲ ಅಂತ ಹೇಳಿಲ್ಲ, ಆಯ್ತು ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಾವು ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಇತರ ಇಲಾಖೆಗಳ ಸಂಯೋಜನೆ, ಅದರಲ್ಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ನಾವು ವಿಚಾರ ಮಾಡಿ ಈ ದಿನ ನಾವು ಗಿಡಗಳನ್ನ ನೆಟ್ಟಿದ್ದೀವಿ. ಮೊದಲ ಗಿಡ ನಮ್ಮ ಕೋಟೆಯಲ್ಲಿ ಪ್ರಾರಂಭ ಆಗ್ಲಿ ಅಂತ, ಅದು ಒಂದು ಶಾಲೆನೆ. ಯಾಕಂದ್ರೆ ಈಗ ನಾವು ಬಹಳ ದಿನ ಕಲಿತಾ ಇರ್ತೀವಿ, ಲಾಯರ್ಸ್ ಆಗಿರ್ಬೋದು ಅಥವಾ ಸ್ಟಾಫ್ಸ್ ಇರ್ಬೋದು, ನಾವು ಜಡ್ಜಸ್ ಇರ್ಬೋದು, ನಾವು ದಿನ ಕಲಿತೀವಿ, ನಾವು ಮಕ್ಕಳೇ. ಸೊ ನಮ್ಮಲ್ಲಿಂದಲೇ ಸ್ಟಾರ್ಟ್ ಆಗಿ ಆ ಗಿಡ ನೆಡುವ ಕಾರ್ಯಕ್ರಮ ಅಂತ ಹೇಳಿ ನಾವು ಇಂದಿನ ಈ ಕಾರ್ಯಕ್ರಮವನ್ನ ಗಿಡ ನೆಡುವ ಮೂಲಕ ಆರಂಭಿಸಿದ್ದೇವೆ. ಹಸಿರೇ ಉಸಿರು ಅಂತ ಹೇಳ್ತಾರೆ. ಯಾಕಂದ್ರೆ ಉತ್ತಮವಾದ ಗಾಳಿ ತನ್ನ ಸೇವನೆ ಮಾಡಿದ್ರೆ ಉತ್ತಮ ಆರೋಗ್ಯ ಡೆವಲಪ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ನೋಡಿರ್ಬೋದು ಅಥವಾ ಇಲ್ಲೇ ನೋಡಿದ್ರು ಬಳ್ಳಾರಿನಲ್ಲಿ ಇಮ್ಯಾಜಿನ್, ನಾವು ಏನೂ ಮಾಡಿರೋದಿಲ್ಲ, ಬರೀ ಫೈಲ್ಸ್ ಎಷ್ಟು ಕೆಲಸ ಮಾಡಿರ್ತೀವಿ. ನಾವು ಮಣ್ಣು ಹೋಗ್ತಿರಲ್ಲ, ಗಿಡ ಹೋಗ್ತಿರಲ್ಲ, ಪಬ್ಲಿಕ್ ಪ್ಲೇಸಿಗೆ ಹೋಗಿರೋದಿಲ್ಲ. ಚೇಂಬರ್ ಹೋಗಿ ಮನೆಯ ಒಳಗೆ ಹೋಗಿ ಕೈ ತೊಳಿತಾ ಇದ್ರೆ ಬ್ರೌನ್ ಕಲರ್ ಕಾಫಿ ತರ ಕೈ ನೀರು ಅಂದ್ರೆ ಧೂಳು ಎಷ್ಟಿದೆ. ಈ ಧೂಳನ್ನೇ ಸೇವನೆ ಮಾಡ್ತಾ ಮಕ್ಕಳ ಆರೋಗ್ಯ ಎಷ್ಟು ಕೆಡುತ್ತೆ. ಇದನ್ನೆಲ್ಲ ಗಮನಿಸಿದಾಗ ಮಕ್ಕಳ ಆರೋಗ್ಯ ಸಹ ಬಹಳ ಮುಖ್ಯ ಅಂತ ಹೇಳಿ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಲಾಸ್ಟ್ ಈ ಕ್ಯಾಂಪೇನ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಗಮನಕ್ಕೆ ತಂದು ನಾವು ಮಾಡಿದ್ವಿ. ಅದು ಈ ಸಲ ಏನು ಟೀಚರ್ಸ್ ಗೆ ನಾವು ಸ್ಪೆಷಲ್ ರೆಫರೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಸ್ಕೂಲ್ಗಳಲ್ಲಿ ಮೈದಾನ ಇರುತ್ತೆ, ಗ್ರೌಂಡ್, ಆ ಸುತ್ತು ಗಿಡಗಳನ್ನ ಹಚ್ಬಿಟ್ರೆ ಆಮೇಲೆ ನೀವು ಸ್ಪೋರ್ಟ್ಸ್ ಗೇಮ್ಸ್ ಆಡುವಾಗ ಮಕ್ಕಳೆಲ್ಲ ಕುತ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ, ಒಂದು ವಾತಾವರಣ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಳ್ಳೆ ಗಾಳಿ ಸಿಗುತ್ತೆ,
ಫ್ರೂಟ್ಸ್ ಬೇರಿಂಗ್ ಟ್ರೀ ಏನಾದ್ರು ಸಿಕ್ಕಿದ್ರು ಎಂಜಾಯ್ ಮಾಡ್ತಾರೆ. ಹಾಗಾಗಿ ಉತ್ತಮ ಪರಿಸರ ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆಪಡಿಸಲಾಗಿದೆ. ಅಂದ್ರೆ ಕಳೆದ ಕಾರ್ಯಕ್ರಮದಲ್ಲಿ ಅಂದ್ರೆ 2024-25 ಅಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ 1705 ಹೆಕ್ಟೇರ್ ಜಮೀನಲ್ಲಿ ಗಿಡ ನೆಟ್ಟಿದ್ದಾರೆ ಅಂತ ಹೇಳಿ. ಅದೇ I'm talking about the statistics. I'm not visited, but my other department can visit and see how the plants are growing. ಇದರಲ್ಲಿ 5,41,864 ಗಿಡಗಳನ್ನು ನೆಟ್ಟಿದ್ದಾರೆ. ಆಮೇಲೆ ಸೀಡ್ಲಿಂಗ್ಸ್ 92,000 ಮಾಡಿದ್ದಾರೆ ಅಂತ 2025-26 ಅಲ್ಲಿ ಈಗ ನಾವು ಅರ್ಧ ವರ್ಷ ದಾಟಿದ್ದೀವಿ. ಇದರಲ್ಲಿ 7,05,689 ಪ್ಲಾಂಟ್ಸ್ ಸ್ಯಾಪ್ಲಿಂಗ್ಸ್ ನೆಡಲಾಗಿದೆ. ಆಮೇಲೆ RSPDA ಸೀಡ್ಲಿಂಗ್ಸ್ 78,558. ಅಂದ್ರೆ ಇಷ್ಟು ಗಿಡಗಳ ಮುಂದೆ ಬೆಳೆದು ನಿಂತಾಗ ಎಷ್ಟು ಸುಂದರವಾಗಿ ಕಾಣ್ಬೋದು ನಮ್ಮ ಬಳ್ಳಾರಿಯ ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಮಾಡ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ. ಹಾಗಾಗಿ ಈಗ ನಮ್ಮ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ, DC ಅವರಿದ್ದಾರೆ. ನಾನು ಎಷ್ಟು ಹೇಳೋದು, ನೀವು ಸ್ಯಾಪ್ಲಿಂಗ್ಸ್ ಅನ್ನ ಪ್ರತಿಯೊಂದು ಸ್ಕೂಲ್ಗಳಿಗೆ ತಲುಪಿಸಿ ಹೆಚ್ಚು ನರ್ಸರಿಗಳನ್ನ ಮಾಡೋದ್ರಿಂದ ಹೆಚ್ಚು ಗಿಡಗಳನ್ನ ಎಲ್ಲರಿಗೂ ತಲುಪಿಸಿದ್ರೆ ಎಲ್ಲಿ ಗ್ರೌಂಡ್ ಅಂತಲ್ಲ ನಿಮ್ಗೆ ಎಲ್ಲಿ ಸೂಟೇಬಲ್ ಪ್ಲೇಸ್ ಅನ್ನಿಸ್ತದೆ ಅಲ್ಲಿ ಸ್ಯಾಪ್ಲಿಂಗ್ಸ್ ಅನ್ನ ನಡಿ. ಆಮೇಲೆ ಮಗಳ ಕೈನ ನಡೆಸಿ ಇದು ನಿನ್ನ ಗಿಡ ಅಂತ ಕೊಟ್ಟುಬೇಡಿ. ಆ ಮಗುವಿನ ಗಿಡ ಆ ಮಗುವಿನ ಹೆಸರಿನಲ್ಲಿ ಗಿಡ ಬೆಳಿ. ಅವರ ಗಿಡ ಅನ್ನೋದಕ್ಕೆ ಅವರ ಮೇಲೆ ಆ ಗಿಡದ ಮೇಲೆ ವಿಶೇಷ ಪ್ರೀತಿನೂ ಇರುತ್ತೆ ಅವರಿಗೆ. ಹಾಗಾಗಿ ಮಕ್ಕಳು ನಮ್ಮ ಕಾಯ್ದೆ ಎಷ್ಟು ಮುಖ್ಯನೋ ನಮಗೆ ನಮ್ಮ ಮಗು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಪರಿಸರದಲ್ಲಿ ಮರ ಗಿಡಗಳು ಸಹ ಅತ್ಯಂತ ಮುಖ್ಯ. ಅದು ಸಹ ಒಂದು ಮಗುವೆ. ಯಾಕಂದ್ರೆ ಗಿಡ ಒಂದು ಮಗು, ಆ ಮಗುವನ್ನ ನೆಟ್ಟು ಮರವಾಗಿ ಅದು ಬೆಳಿಬೇಕಾಗುತ್ತೆ. ಹಾಗಾಗಿ ಅದು ಹಣ್ಣು ಹಂಪಲು ನೆರಳು ಪ್ರತಿಯೊಬ್ಬರಿಗೂ ಕೊಡುತ್ತೆ. ಏನು ಸೆಲ್ಫಿಶ್ನೆಸ್ ಇಲ್ಲ ಅದರಲ್ಲಿ. ಆಕ್ಸಿಜನ್ ಕೊಡುತ್ತೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕುತ್ತೆ. ನಿಮ್ಗೆ ಎಲ್ಲ ನೀವು ಲರ್ನ್ ಹೇಳಿದ್ದೀರಿ, ಹಾಗಾಗಿ ನಾನು ಅದನ್ನೇನು ಹೇಳುವಂತ ಇದಿಲ್ಲ. ಬಟ್ ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಬಾರ್ದು. ಮೆನ್ಮೇಗೋ ನಾನು ಇರದೇ ಇರ್ಬೋದು, DC ಅವರು ಇಲ್ಲದೆ ಇರ್ಬೋದು, ಈ ಫಾರೆಸ್ಟ್ ಆಫೀಸರ್ ಇಲ್ಲದೆ ಇರ್ಬೋದು, ಯಾರೇ ನೀವುಗಳು ಚೇಂಜ್ ಆಗ್ಬೋದು. ಬಟ್ ನಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಪ್ರತಿಯೊಬ್ರು ಇಂಪ್ಲಾಂಟೇಶನ್ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರಿ, ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಆಗ್ಲಿ ಭಾಗಿಯಾಗಿ ಸುಂದರವಾದ ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಪ್ರಾರಂಭವಾಗಿದೆಯೋ ಅಷ್ಟೇ ಸುಂದರವಾಗಿ ನಮ್ಮ ಮಕ್ಕಳು ಬೆಳಿಬೇಕು, ಪರಿಸರ ಇರಬೇಕು. ಈ ನಿಟ್ಟಿನಲ್ಲಿ ನನಗೆ ನನ್ನ ಮಗಳು ನೆನಪಾಗ್ತಾಳೆ. ಅವಳು ಒಬ್ಬ ದಿನ ಅವಳ ಬುಕ್ ಶೆಲ್ಫ್ ಮೇಲೆ ಅಂಟಿಸಿದ್ನು. ಸಣ್ಣವಳು ಏನು LKG ಏನೋ, ಅದು ಏನಿದೆ ಸಿಕ್ತು ಏನ್ ಸಿಕ್ತು ಅವಳ ತಲೆಗೆ ಏನು ಬಂತು ಗೊತ್ತಿಲ್ಲ. I asked the earth why you are crying. She said all the plants are drying, all the rivers are drying. I asked the earth what is the solution. She said start the green revolution. ನನಗೆ ಯಾರು ಕೊಟ್ಟಿದ್ದು ಪಾಪು ಅಂತ ಏನಿಲ್ಲ ಮನೆ ಅಂದ್ರೆ 2-3 ಚಿತ್ರ ಬರೆದಿದ್ದು. ಬಟ್ ನನಗೆ ಅದು ತುಂಬಾ ಪರಿಣಾಮಕಾರಿಯಾದ ಒಂದು ಮೆಸೇಜ್ ಅನ್ನಿಸ್ತು. ಅವಳಿಗೆ ಬಂದಿರ್ಲಿಕ್ಕಿಲ್ಲ, ನಾನೀಗ ಅದನ್ನ ಎತ್ತಿಟ್ಕೊಂಡಿದ್ದೀನಿ ಅಂದ್ರೆ ಜಗಳ ಮಾಡ್ತಾಳೆ ಅವಳಿಗೆ, ಅದನ್ನೆಲ್ಲ ಹೇಳಿದೀನಿ ಅಂತ ಗೊತ್ತಾದ್ರೆ. ಬಟ್ ನಾನು ಹೇಳೋದು ಆ ಮನಸ್ಸಿನಲ್ಲಿ ಮಕ್ಕಳ ಭಾವನೆಗಳು ಹೇಗಿರುತ್ತೆ ಅಂತ. ಸೊ ಇಂಥ ಭಾವನೆಗಳನ್ನ ನೀವು ಮಕ್ಕಳ ಮನಸ್ಸಿನಲ್ಲಿ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿ ಬಿತ್ತಬೇಕು. ಅವರು ಆ ಪ್ಲಾಂಟೇಶನ್ ಮಾಡುವಂತ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಅದೇ ರೀತಿ ಮಕ್ಕಳೆಲ್ಲರಿಗೂ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್, ಯಾಕೆ ಬೇಕು, ಅಥವಾ ಬಾಲ್ಯ ವಿವಾಹ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಸ್ಕೂಲ್ ಡ್ರಾಗ್ ಆದ್ರೆ ಮುಂದೆ ಸಮಸ್ಯೆ ಏನಾಗುತ್ತೆ, ಇದೆಲ್ಲವನ್ನು ಅವರಿಗೆ ಅರ್ಥ ಮಾಡಿಸುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಈ ಜವಾಬ್ದಾರಿಯನ್ನ ನೀವೆಲ್ಲರೂ ಚೆನ್ನಾಗಿ ನಿರ್ವಹಿಸ್ತೀರಿ ಅಂತ ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ DC ಅವರು, ನಮ್ಮ ಅರಣ್ಯಾಧಿಕಾರಿಗಳು, ವಕೀಲರು, ಪ್ರಾಸಿಕ್ಯೂಟರ್ಸ್, ನ್ಯಾಯಾಧೀಶರು ಎಲ್ಲರೂ each one of you actively participated in this program. I thank each one of you. May God bless you all. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.